ನಿಮ್ಮ ಮೊದಲನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗದಗ, ಬಿ ಕೊಡಗು, ಸಿ ಬಾಗಲಕೋಟೆ, ಡಿ ಬೆಂಗಳೂರು ನಗರ. ನಿಮ್ಮ ಸರಿಯಾದ ಉತ್ತರ ಡಿ ಬೆಂಗಳೂರು ನಗರ. ನಿಮ್ಮ ಎರಡನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬಳ್ಳಾರಿ, ಬಿ ಕೊಪ್ಪಳ, ಸಿ ಯಾದಗಿರಿ, ಡಿ ಕಲಬುರಗಿ. ನಿಮ್ಮ ಸರಿಯಾದ ಉತ್ತರ ಡಿ ಕಲಬುರಗಿ. ನಿಮ್ಮ ಮೂರನೆಯ ಪ್ರಶ್ನೆ, ವಿಶ್ವದಲ್ಲೇ ಅತಿ ಚಿಕ್ಕ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಾಗೆ, ಬಿ ಗುಬ್ಬಚ್ಚಿ, ಸಿ ಗಿಳಿ, ಡಿ ಹಮ್ಮಿಂಗ್ ಬರ್ಡ್. ನಿಮ್ಮ ಸರಿಯಾದ ಉತ್ತರ ಡಿ ಹಮ್ಮಿಂಗ್ ಬರ್ಡ್. ನಿಮ್ಮ ನಾಲ್ಕನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಹೂವು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಮಲ, ಬಿ ಗುಲಾಬಿ, ಸಿ ದಾಸವಾಳ, ಡಿ ರಾಫ್ಲೆಸಿಯಾ. ನಿಮ್ಮ ಸರಿಯಾದ ಉತ್ತರ ಡಿ ರಾಫ್ಲೆಸಿಯಾ. ನಿಮ್ಮ ಐದನೆಯ ಪ್ರಶ್ನೆ, ಭೂಮಿಯ ಮೇಲೆ ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆಲದ ಮರ, ಬಿ ಬಾಳೆ ಮರ, ಸಿ ಬಿದಿರು ಮರ, ಡಿ ಮಾವಿನ ಮರ. ನಿಮ್ಮ ಸರಿಯಾದ ಉತ್ತರ ಸಿ ಬಿದಿರು ಮರ. ನಿಮ್ಮ ಆರನೇ ಪ್ರಶ್ನೆ, ವಿಶ್ವದ ಅತಿ ಹಳೆಯ ಭಾಷೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕನ್ನಡ, ಬಿ ಹಿಂದಿ, ಸಿ ಇಂಗ್ಲಿಷ್, ಡಿ ಸುಮೇರಿಯನ್. ನಿಮ್ಮ ಸರಿಯಾದ ಉತ್ತರ ಡಿ ಸುಮೇರಿಯನ್. ನಿಮ್ಮ ಏಳನೇ ಪ್ರಶ್ನೆ, ಭಾರತದಲ್ಲಿ ಕೇಸರಿ ಬೆಳೆಯುವ ಏಕಮಾತ್ರ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೇರಳ, ಬಿ ಅಸ್ಸಾಂ, ಸಿ ಮೇಘಾಲಯ, ಡಿ ಜಮ್ಮು ಮತ್ತು ಕಾಶ್ಮೀರ. ನಿಮ್ಮ ಸರಿಯಾದ ಉತ್ತರ ಡಿ ಜಮ್ಮು ಮತ್ತು ಕಾಶ್ಮೀರ. ನಿಮ್ಮ ಎಂಟನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಗಸ್ಟ್ 15, ಬಿ ಜನವರಿ 26, ಸಿ ಜೂನ್ 21, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಜೂನ್ 21. ನಿಮ್ಮ ಒಂಬತ್ತನೇ ಪ್ರಶ್ನೆ, ಸರೋವರಗಳ ದೇಶ ಎಂದು ಯಾವ ದೇಶಕ್ಕೆ ಕರೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಫಿನ್ಲ್ಯಾಂಡ್, ಬಿ ಭಾರತ, ಸಿ ನಾರ್ವೆ, ಡಿ ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಎ ಫಿನ್ಲ್ಯಾಂಡ್. ನಿಮ್ಮ 10ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ತೆಲಂಗಾಣ, ಸಿ ಗುಜರಾತ್, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಗುಜರಾತ್. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬೀದರ್, ಬಿ ಉಡುಪಿ, ಸಿ ಕೋಲಾರ, ಡಿ ದಕ್ಷಿಣ ಕನ್ನಡ. ನಿಮ್ಮ ಸರಿಯಾದ ಉತ್ತರ ಡಿ ದಕ್ಷಿಣ ಕನ್ನಡ. ನಿಮ್ಮ 12ನೇ ಪ್ರಶ್ನೆ, ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಗತ್ ಸಿಂಗ್, ಬಿ ರಾಜಗುರು, ಸಿ ಸುಖದೇವ್, ಡಿ ಲಾಲಾ ಲಜಪತ್ ರಾಯ್. ನಿಮ್ಮ ಸರಿಯಾದ ಉತ್ತರ ಡಿ ಲಾಲಾ ಲಜಪತ್ ರಾಯ್. ನಿಮ್ಮ 13ನೇ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯ ಮಹಾಕಾವ್ಯವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಪ, ಬಿ ರನ್ನ, ಸಿ ಹರಿಹರ, ಡಿ ಶ್ರೀವಿಜಯ.
ನಿಮ್ಮ ಸರಿಯಾದ ಉತ್ತರ ಎ ಪಂಪ. ನಿಮ್ಮ 14ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಾಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಪೆಸಿಫಿಕ್ ಮಹಾಸಾಗರ, ಬಿ ಹಿಂದೂ ಮಹಾಸಾಗರ, ಸಿ ಆರ್ಟಿಕ್ ಮಹಾಸಾಗರ, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಪೆಸಿಫಿಕ್ ಮಹಾಸಾಗರ. ನಿಮ್ಮ 15ನೇ ಪ್ರಶ್ನೆ, ವಿಸ್ತೀರ್ಣದ ಪ್ರಕಾರ ವಿಶ್ವದ ಅತಿದೊಡ್ಡ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಭಾರತ, ಬಿ ಚೀನಾ, ಸಿ ರಷ್ಯಾ, ಡಿ ಅಮೆರಿಕ. ನಿಮ್ಮ ಸರಿಯಾದ ಉತ್ತರ ಸಿ ರಷ್ಯಾ. ನಿಮ್ಮ 16ನೇ ಪ್ರಶ್ನೆ, ಮೇರಾ ಭಾರತ್ ಮಹಾನ್ ಇದು ಯಾರ ಹೇಳಿಕೆಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು ಎ ರಾಜೀವ್ ಗಾಂಧಿ, ಬಿ ಗೌತಮ ಬುದ್ಧ, ಸಿ ಭಗತ್ ಸಿಂಗ್, ಡಿ ಇಂದಿರಾ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಎ ರಾಜೀವ್ ಗಾಂಧಿ. ನಿಮ್ಮ 17ನೇ ಪ್ರಶ್ನೆ, ವಿಸ್ತೀರ್ಣದ ಪ್ರಕಾರ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಗೋವಾ, ಬಿ ಜಾರ್ಖಂಡ್, ಸಿ ರಾಜಸ್ಥಾನ, ಡಿ ತಮಿಳುನಾಡು. ನಿಮ್ಮ ಸರಿಯಾದ ಉತ್ತರ ಎ ಗೋವಾ. ನಿಮ್ಮ 18ನೇ ಪ್ರಶ್ನೆ, ಭಾರತದಲ್ಲಿ ಮತದಾನವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು ಎ ಶಿಕ್ಷಣ, ಬಿ ಆಸ್ತಿ, ಸಿ ವಯಸ್ಸು, ಡಿ ಮೇಲಿನ ಎಲ್ಲವೂ. ನಿಮ್ಮ ಸರಿಯಾದ ಉತ್ತರ ಸಿ ವಯಸ್ಸು. ನಿಮ್ಮ 19ನೇ ಪ್ರಶ್ನೆ, ಬ್ಯಾಂಕು ಎಂದು ಯಾವ ಬ್ಯಾಂಕಿಗೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು ಎ SBI, ಬಿ RBI, ಸಿ ಆಕ್ಸಿಸ್, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ RBI. ನಿಮ್ಮ 20ನೇ ಪ್ರಶ್ನೆ, ಕೆಂಪು ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು ಎ ಗುರು, ಬಿ ಶನಿ, ಸಿ ಮಂಗಳ, ಡಿ ಭೂಮಿ. ನಿಮ್ಮ ಸರಿಯಾದ ಉತ್ತರ ಸಿ ಮಂಗಳ. ನಿಮ್ಮ 21ನೇ ಪ್ರಶ್ನೆ, ಭಾರತದೊಂದಿಗೆ ಅತ್ಯಂತ ಉದ್ದವಾದ ಗಡಿರೇಖೆಯನ್ನು ಹೊಂದಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಚೀನಾ, ಬಿ ರಷ್ಯಾ, ಸಿ ಪಾಕಿಸ್ತಾನ, ಡಿ ಬಾಂಗ್ಲಾದೇಶ. ನಿಮ್ಮ ಸರಿಯಾದ ಉತ್ತರ ಡಿ ಬಾಂಗ್ಲಾದೇಶ. ನಿಮ್ಮ 22ನೇ ಪ್ರಶ್ನೆ, ರೈತನ ಮಿತ್ರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು ಎ ಎತ್ತು, ಬಿ ಹಸು, ಸಿ ಎರೆಹುಳು, ಡಿ ಟ್ರ್ಯಾಕ್ಟರ್. ನಿಮ್ಮ ಸರಿಯಾದ ಉತ್ತರ ಸಿ ಎರೆಹುಳು. ನಿಮ್ಮ 23ನೇ ಪ್ರಶ್ನೆ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಪಂಪ, ಬಿ ಕೌಟಿಲ್ಯ, ಸಿ ಬಿಜ್ಜಳ, ಡಿ ಬಸವಣ್ಣ. ನಿಮ್ಮ ಸರಿಯಾದ ಉತ್ತರ ಡಿ ಬಸವಣ್ಣ. ನಿಮ್ಮ 24ನೇ ಪ್ರಶ್ನೆ, ಬಿಜಾಪುರದ ಗೋಲಗುಮ್ಮಟವನ್ನು ಕಟ್ಟಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು ಎ ಹರ್ಷವರ್ಧನ, ಬಿ ಕೃಷ್ಣದೇವರಾಯ, ಸಿ ಚಂದ್ರಗುಪ್ತ ಮೌರ್ಯ, ಡಿ ಮೊಹಮ್ಮದ್ ಆದಿಲ್ ಶಾ. ನಿಮ್ಮ ಸರಿಯಾದ ಉತ್ತರ ಡಿ ಮೊಹಮ್ಮದ್ ಆದಿಲ್ ಶಾ. ನಿಮ್ಮ 25ನೇ ಪ್ರಶ್ನೆ, ಕಾಮನಬಿಲ್ಲಿನ ಮೊದಲ ಬಣ್ಣ ಯಾವುದು? ನಿಮ್ಮ ಆಪ್ಷನ್ಸ್ಗಳು ಎ ಕೆಂಪು, ಬಿ ಹಸಿರು, ಸಿ ನೀಲಿ, ಡಿ ಹಳದಿ. ನಿಮ್ಮ ಸರಿಯಾದ ಉತ್ತರ ಎ ಕೆಂಪು. ನಿಮ್ಮ 26ನೇ ಪ್ರಶ್ನೆ, ಭಾರತೀಯ ನೋಟುಗಳಲ್ಲಿ ಎಷ್ಟು ಭಾಷೆಗಳನ್ನು ಬರೆಯಲಾಗಿದೆ? ನಿಮ್ಮ ಆಪ್ಷನ್ಸ್ಗಳು ಎ 2 ಭಾಷೆಗಳನ್ನು, ಬಿ 5 ಭಾಷೆಗಳನ್ನು, ಸಿ 10 ಭಾಷೆಗಳನ್ನು, ಡಿ 17 ಭಾಷೆಗಳನ್ನು.
ನಿಮ್ಮ ಸರಿಯಾದ ಉತ್ತರ ಡಿ 17 ಭಾಷೆಗಳನ್ನು. ನಿಮ್ಮ 27ನೇ ಪ್ರಶ್ನೆ, ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಲುಂಬಿನಿ, ಬಿ ಜೃಂಬಿಕಾ, ಸಿ ರಾಜ್ಗೀರ್, ಡಿ ಕುಶಿನಗರ. ನಿಮ್ಮ ಸರಿಯಾದ ಉತ್ತರ ಡಿ ಕುಶಿನಗರ. ನಿಮ್ಮ 28ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಎಷ್ಟು? ನಿಮ್ಮ ಆಪ್ಷನ್ಸ್ಗಳು: ಎ 28 ಜಿಲ್ಲೆಗಳು, ಬಿ 31 ಜಿಲ್ಲೆಗಳು, ಸಿ 34 ಜಿಲ್ಲೆಗಳು, ಡಿ 30 ಜಿಲ್ಲೆಗಳು. ನಿಮ್ಮ ಸರಿಯಾದ ಉತ್ತರ ಬಿ 31 ಜಿಲ್ಲೆಗಳು. ನಿಮ್ಮ 29ನೇ ಪ್ರಶ್ನೆ, ಪ್ರಪಂಚದಲ್ಲೇ ಅತಿ ಉದ್ದವಾದ ನದಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗಂಗಾ ನದಿ, ಬಿ ಕಾವೇರಿ ನದಿ, ಸಿ ನೈಲ್ ನದಿ, ಡಿ ಯಮುನಾ ನದಿ. ನಿಮ್ಮ ಸರಿಯಾದ ಉತ್ತರ ಸಿ ನೈಲ್ ನದಿ. ನಿಮ್ಮ 30ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭಾಖ್ರಾ ನಂಗಲ್ ಅಣೆಕಟ್ಟು, ಬಿ ಹಿರಾಕುಡ್ ಅಣೆಕಟ್ಟು, ಸಿ ಪಾಂಗ್ ಅಣೆಕಟ್ಟು, ಡಿ ತೆಹ್ರಿ ಅಣೆಕಟ್ಟು. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.